ಪ್ರೈಸಿಂಗ್ ಜಸ್ಟ್ 57,000 ಕೊಡ್ತೀನಿ. 57,000 ಬಂದ್ರೆ ಏನು 55,000 ಮಾಡ್ಕೊ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 75,000 ಮಾಡ್ಕೊ ಸರ್. ಸಿಂಗಲ್ ಓನರ್ ಇರ್ಲಿ ಥರ್ಡ್ ಓನರ್ ಇರ್ಲಿ A to Z ಕಾರ್ ಸ್ಪೆಂಟ್ ಅಲ್ಲಿ ಒಂದೇ ರೇಟು 75,000. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ? ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 57,000 ಕೊಡ್ತೀನಿ. 57,000ಕ್ಕೆ ಈ ವೆಹಿಕಲ್ ತಗೋಬಹುದು. ಯೆಲ್ಲೋ ಕಲರ್ ಅಲ್ಲಿ ಜಿಪ್ ಕೂಡ ತಗೋಬಹುದು ಅಂತ ಹೇಳ್ಬೋದು. ಬೇಕಂದ್ರೆ ನಾನು ತಗೊಂಡ್ಬೋದು. ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ 7 ಸೀಟರ್ ವೆಹಿಕಲ್ ನೋಡೋರಿಗೆ ಇನ್ನೊಂದು ಪ್ರೈಸ್ ಸರ್ 1,15,000 ಕೊಡ್ಲಿ ಸರ್. 78,000ಗೆ ಮಾಡಲ್ ಸರ್ 2003 ಮಾಡಲ್ ಥರ್ಡ್ ಓನರ್ಶಿಪ್ ಆಗಿರೋದು. 230 240 ಬಜಾರ್ ನಡೀತೈತೆ. 1,65,000 ಕೊಡ್ತೀನಿ. ಒಂದು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 230 240 ಇದೆ 13 ಮಾಡಲಿ ಆ ಬಜಾರ್ ಎಲ್ಲ ಸರ್ 1,88,000 ಕೊಡ್ತೀನಿ. ಚೆನ್ನಾಗಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದಿನಿ. ಅಂಡ್ ಮತ್ತೊಂದ್ ಸರ್ತಿ ಆಫ್ಟರ್ ಲಾಂಗ್ ಟೈಮ್ A to Z ಕಾರ್ ಪಾಯಿಂಟ್ಸ್ ಅಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೀನಿ. ಅಂಡ್ ತುಂಬಾ ಜನ ಕಮೆಂಟ್ ಹಾಕಿದ್ರು. ಅಂಡ್ ಇವತ್ತೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಬಂದಿತ್ತು A to Z ಕಾರ್ ವಿಡಿಯೋ ಶೋರೂಮ್ ವಿಡಿಯೋ ಮಾಡಿ ಅಂತ. ನಿಮ್ಗೋಸ್ಕರನೇ ಮಾಡ್ತಿರೋದು. ಅಂಡ್ ಆಲ್ಮೋಸ್ಟ್ 55,000 ಹಿಡ್ಕೊಂಡು 2 ಲಕ್ಷ ಅಂತ ಹೋಗೋದಿಲ್ಲ ನಾನು. ಅದಕ್ಕಿಂತ ಕೆಳಗಡೆನೆ ಗಾಡಿ ಇರುತ್ತೆ ಅಂತ ಹೇಳ್ಬೋದು. 1,80,000 ಮ್ಯಾಕ್ಸಿಮಮ್ ಇಲ್ಲಿ ಸಿಗುತ್ತೆ. ಅಂಡ್ ಬಡವರಿಗೋಸ್ಕರನೇ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ಸರ್ ವಿಡಿಯೋ? ಇದು 3 ವರ್ಷ ಆಯ್ತು. 3 ವರ್ಷ? ಹೌದು. ಕಂಗ್ರಾಚುಲೇಷನ್ ಸರ್, 3 ವರ್ಷ ಆಯ್ತು ಆಲ್ಮೋಸ್ಟ್. ಯಾವಾಗ ಆನಿವರ್ಸರಿ ಯಾವಾಗ ಮಾಡ್ತಿದ್ದೀರಾ ಸರ್? ಮಾಡೋಣ ಆಗದ್ ಬೇಗ. ಬೇರೆ ಆಫೀಸ್ ಮಾಡ್ಬಿಟ್ಟು ಮಾಡೋಣ. ಬೇರೆ ಆಫೀಸ್ ಮಾಡ್ಬಿಟ್ಟು. ಅಂಡ್ ಇವಾಗ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಎಷ್ಟು ಒಂದು 15 ಗಾಡಿ ನೋಡ್ಬೋದು. ಪ್ರೈಸಿಂಗ್ 55,000 ಹಿಡ್ಕೊಂಡು 1,89,000 2 ಲಕ್ಷದ ಒಳಗಡೆ ಸರ್. ಎಷ್ಟಿದ್ರು ನಮ್ಮ A to Z ಕಾರ್ಸ್ ಅಲ್ಲಿ 2 ಲಕ್ಷದ ಒಳಗಡೆ. 2 ಲಕ್ಷದ ಒಳಗಡೆ. ಹೌದು. ಲೋನ್ ಅನ್ನೋ ಕಾನ್ಸೆಪ್ಟ್ ಇಲ್ವೇ ಇಲ್ಲ? ಲೋನ್ ಅನ್ನೋದು ಕಾನ್ಸೆಪ್ಟ್ ಇಲ್ಲ ಸರ್. ಹಂಗೇನಾದ್ರು ಲೋನ್ ಗಾಡಿ ನೋಡ್ಕೊಂಡು ಬಂದವ್ರಿಗೆ ಬೇರೆ ಕಡೆ ಮಾಡ್ತಿದ್ರೆ ಮಾಡ್ಕೊಡ್ತೀವಿ ಖಂಡಿತ. ಅಂಡ್ 7 ಸೀಟರ್ ಹುಡುಕ್ತಿದ್ರೆ ಆಲ್ಮೋಸ್ಟ್ 7 ಸೀಟರ್ ಒಂದು ಗಾಡಿ ಇದೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಇನೋವಾ ಒಂದು ಸೇಲ್ ಮಾಡಿದ್ರು. ವೋಲ್ಕ್ಸ್ವ್ಯಾಗನ್ ಪೋಲೋ ಇತ್ತು. i20ಗಳು ತಗೊಂಡ್ ಬಂದಿದ್ರು ಅಂತ ಹೇಳ್ಬೋದು. ಈ ಸರ್ತಿ 2 ಲಕ್ಷದ ಒಳಗಡೆ ಗಾಡಿಗಳು. ಲೋನ್ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಲೋನ್ ಆಗೋದಿಲ್ಲ. ಅಂಡ್ ಕಾಲ್ ಮಾಡ್ಬಿಟ್ಟು ಲೋನ್ ಆಗತ್ತೆ ಅಂತ ಕೇಳ್ತಾರೆ. 55,000 ಗಾಡಿಗೆ ಆಗೋದಿಲ್ಲ. ಡೈರೆಕ್ಟಾಗಿ ಕ್ಯಾಶ್ ತಗೊಂಡ್ ಬನ್ನಿ, ಗಾಡಿ ನೋಡ್ಕೊಳ್ಳಿ, ಗಾಡಿ ತಗೊಂಡೋಗಿ ಅಂತಂದ್ರೆ. A to Z ಕಾರ್ ಪಾಯಿಂಟ್ಸ್ ಅಡ್ರೆಸ್ ಸರ್ ಚಂದ್ರಾಲಿ ಒಟ್ಟು ಸಿದ್ಧಗಂಗಾ ಸ್ಕೂಲ್ ಅಂತ ಲೊಕೇಶನ್ ಅಲ್ಲಿ ಹಾಕೊಂಡ್ರು. ಸಿದ್ಧಗಂಗಾ ಸ್ಕೂಲ್ ಬ್ಯಾಕ್ ಸೈಡ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಇದೆ. ಅದು ಸ್ವಲ್ಪ ಡೌನ್ ಇಳಿದ್ರೆ ನಮ್ಮ ಆಫೀಸ್. ಖಂಡಿತ. ಅಂಡ್ ತುಂಬಾ ಕಾಲ್ಸ್ ಬರುತ್ತೆ. ಡೈರೆಕ್ಟ್ ಆಗಿ ವಿಸಿಟ್ ಆಗಿ, ಕಾಲ್ ಪಿಕ್ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಆಗಿ ವಿಸಿಟ್ ಆದ್ರೆ A to Z ಕಾರ್ ಪಾಯಿಂಟ್ ಶಾಪ್ ಇಲ್ಲೇ ಇರುತ್ತೆ, ಶೋರೂಮು. ಬಂದ್ರೆ ನಿಮ್ ಗಾಡಿಗಳು ಯಾವ ಗಾಡಿ ಬೇಕು, ಈ ಗಾಡಿ ನೋಡ್ತೀರಾ, ಈ ಗಾಡಿ ನೋಡ್ತೀರಾ, ನ್ಯಾನೋ ನೋಡ್ತಿದ್ದೀರಾ, ಎಕ್ಸೆಂಟ್ ನೋಡ್ತಿದ್ದೀರಾ, ಎಲ್ಲಾ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ನೀವು ಕೂತ್ ಮಾತಾಡಿದ್ರೆ ಇಲ್ಲೇ ಇರ್ತಾರೆ. ಫೈನಲ್ ಪ್ರೈಸ್ ವಿಡಿಯೋದಲ್ಲಿ ಏನ್ ಹೇಳಿದ್ರು ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ. ಫಸ್ಟ್ ಗಾಡಿ ನ್ಯಾನೋ ಇಂದ ಸ್ಟಾರ್ಟ್ ಮಾಡೋಣ. ಡೀಟೇಲ್ ಹೇಳ್ಬಿಡಿ ಸರ್. 2012 ಮಾಡಲ್, ಸಿಂಗಲ್ ಓನರ್ಶಿಪ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಓಕೆ. ಅಂಡ್ FC ಇನ್ಶೂರೆನ್ಸ್, ಸಿಂಗಲ್ ಓನರ್ ಗಾಡಿ, CX ವೇರಿಯಂಟ್ ಆಗಿರುತ್ತೆ. ನ್ಯಾನೋ ಹುಡುಕರಿಗೆ. ಅಂಡ್ AC ಎಲ್ಲ ಚಿಲ್ ಇದೆ. ಹೌದು. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಇಂಟೀರಿಯರ್ ನೋಡಬಹುದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಜಸ್ಟ್ 57,000 ಕೊಡ್ತೀನಿ. 57,000 ಬಂದ್ರೆ ಏನು 55,000 ಮಾಡ್ಕೊಡ್ತೀನಿ. 55,000ಗೆ CX ವೇರಿಯಂಟ್ 2012 FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಂತ ಹೇಳ್ತಾರೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಬನ್ನಿ ಒಂದ್ ಸರ್ತಿ ನೋಡಿ. ಅಂಡ್ A to Z ಕಾರ್ ವಿಡಿಯೋ ಮಾಡಿ ಅಂತ ಹೇಳ್ತಾರ, ಮಾಡಿದೀನಿ. ಅಂಡ್ ಲೈಕ್ ಒಂದು ಬೀಳ್ಬೇಕು, ಕಮೆಂಟ್ ಒಂದು ಬೀಳ್ಬೇಕು. ಹಾಗೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಅಸೆಂಟ್ಗಳು. ಅಸೆಂಟ್ಗಳು ಓಕೆ. 2 ಅಸೆಂಟ್ ಇರೋದು. ರೆಡ್ ಕಲರ್ ಅಲ್ಲಿ ಬೇಕಾ? ಈ ಕಡೆ ಇದೊಂದು ಕಲರ್ ಅಲ್ಲಿ ಇರೋದು ಫಸ್ಟ್. ಅಂಡ್ ಸರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಗಳಿದೆ, ಬಟ್ ಒರಿಜಿನಲ್ ವೆಹಿಕಲ್ ಗಳು. ಇದು ರೆಡ್ ಕಲರ್ ಅಲ್ಲಿ ನೋಡ್ತಾ ಇರೋ ಅಂದ್ರೆ 2004 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ. ಸರ್ FC ಚೆಕ್ ಮಾಡಬೇಕು ಸರ್. ಚೆಕ್ ಮಾಡ್ತೀರಾ FC? ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 75,000 ಮಾಡ್ಕೊ. 75,000ಕ್ಕೆ ನಿಮ್ಗೆ 2004 ಮಾಡಲ್ ಅಸೆಂಟೋ ರೆಡ್ ಕಲರ್ ಅಲ್ಲಿ ಸಿಗ್ತಿರೋದು. ಗಾಡಿ ನೋಡಬಹುದು, ಮ್ಯಾಗ್ವಿಲ್ ಅಲ್ಲಿ ಬರುತ್ತೆ ನಿಮ್ಗೆ. ಬನ್ನಿ ಒಂದ್ ಸರ್ತಿ. ಪೆಟ್ರೋಲ್ ವೇರಿಯಂಟ್. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್ ಇದು 2004 ಮಾಡಲ್, ಸೆಕೆಂಡ್ ಸಿಂಗಲ್ ಓನರ್ಶಿಪ್. ಇದನ್ನು ಓಡಿರೋದು ಅಂದಾಜು ಸರ್ ಓಡಿರೋದು ಒಂದು 89,000 ಓಡಿರುತ್ತೆ ಸರ್. 85,000 89,000 ಓಡಿರೋದು. ಇಂಟೀರಿಯರ್ ನೋಡಬಹುದು ನಿಮ್ಗೆ. ಲೆದರ್ ಅಪಾಲ್ಸರಿ ಕೂಡ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಸಿಂಗಲ್ ಓನರ್ ಗಾಡಿಗೆ ಏನ್ ಕೊಟೇಶನ್ ಸರ್? ಸಿಂಗಲ್ ಓನರ್ ಇರ್ಲಿ ಥರ್ಡ್ ಓನರ್ ಇರ್ಲಿ A to Z ಕಾರ್ ಸ್ಪೆಂಟ್ ಅಲ್ಲಿ ಒಂದೇ ರೇಟು 75,000. ಸಿಂಗಲ್ ಓನರ್ ಅಲ್ಲಿ, ಸೆಕೆಂಡ್ ಓನರ್ ಅಲ್ಲಿ, ಥರ್ಡ್ ಓನರ್ ಅಲ್ಲಿ ಒಂದೇ ಪ್ರೈಸ್. 75,000. 75,000 ಬಂದ್ರೆ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇನ್ನೊಂದು ಸ್ಯಾಂಟ್ರೋ. ಸರ್ ಫುಲ್ ಆಫರ್ ಅಲ್ಲಿ ಕೊಡ್ತೀನಿ. ಇದನ್ನು 2003 ಮಾಡಲು, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ಸೋರ್ ಕಸ್ಟಮರ್. ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರುತ್ತೆ. ಅಂಡ್ ಯಾವ ವೇರಿಯಂಟ್ ಸರ್? ಜಿಪ್. ಓಕೆ. ಜಿಪ್ ಆಗಿರುತ್ತೆ ನಿಮ್ಗೆ. ನೋಡಿ ಒಂದ್ ಸರ್ತಿ ನೋಡಿ. ಜಿಪ್ ಇದೆ, ಜಿಂಕ್ ಇದೆ, ಎಲ್ಲ ಇದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ? ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 57,000 ಕೊಡ್ತೀನಿ. 57,000ಕ್ಕೆ 57,000ಗೆ ನಿಮ್ಗೆ ಜಿಪ್ ಸಿಗ್ತಿರೋದು. ಅಂಡ್ A to Z ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು. ಇವಾಗ ಮಳೆ ಬರೋ ಪೊಸಿಷನ್ ಇದೆ ಅಂತ ಹೇಳ್ಬೋದು. ಬಿಸಿಲಲ್ಲಿ ಮಳೆ ಬರ್ತಿರೋದು. ಅಂಡ್ ಯೆಲ್ಲೋ ಬೋರ್ಡ್ ಗಾಡಿ ಸರ್. ಸರ್ ಯೆಲ್ಲೋ ಬೋರ್ಡ್ ಅಲ್ಲ ಸರ್, ಯೆಲ್ಲೋ ಕಲರ್. ಯೆಲ್ಲೋ ಬೋರ್ಡ್ ಅಲ್ಲ ಸರ್. 99 ಮಾಡಲ್ ಇಸ್ಟಿಮ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲಿ ನೋಡ್ತಾ ಇರೋರ್ಗೆ ತುಂಬಾ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ. ಪವರ್ ಸ್ಟೀರಿಂಗ್, ಪವರ್ ಡೋರ್, ಪವರ್ ವಿಂಡೋ ಸಿಸ್ಟಮ್ ಇಲ್ಲ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸ್ಕೊಡ್ತೀನಿ ಇದಕ್ಕೆ. ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 57,000 ಕೊಡ್ತೀನಿ.
57,000ಕ್ಕೆ ಈ ವೆಹಿಕಲ್ ತಗೋಬಹುದು. ಯೆಲ್ಲೋ ಕಲರ್ ಅಲ್ಲಿ ಜಿಪ್ ಕೂಡ ತಗೋಬಹುದು ಅಂತ ಹೇಳ್ಬೋದು. ಬೇಕಂದ್ರೆ ನ್ಯಾನೋ ತಗೊಂಡ್ಬೋದು. 55,000ಕ್ಕೆ ನ್ಯಾನೋ ಆಗಿರುತ್ತೆ. ಹಾಗೆ ಇದ್ರ ಮೇಲೆನೂ ಕಮ್ಮಿ ಆಗುತ್ತೆ. ಬನ್ನಿ ಒಂದ್ಸರ್ತಿ ನೋಡಿ A to Z ಕಾರ್ ಪಾಯಿಂಟ್ಸ್ ಗೆ. ಹಾಗೆ ಇನ್ನೊಂದು ಗಾಡಿ ಇರೋದು ಸರ್ ವರ್ಣ ಡೀಸೆಲ್ ವೆಹಿಕಲ್, ಮೈಲೇಜ್ ಸರ್ 10 ಮಾಡ್ಲು ಗಾಡಿ, ಮೈಲೇಜ್ 20+ ಬರುತ್ತೆ ಸರ್. FC ಎಲ್ಲ ಅಪ್ ಟು ಡೇಟ್ ರನ್ನಿಂಗ್, ಎಲ್ಲ ಅಪ್ ಟು ಡೇಟ್ ಇದೆ. ಓನರ್ ಸರ್ ಸೆಕೆಂಡ್ ಓನರ್, ಫುಲ್ಲಿ ಟಾಪ್ ಅಂಡ್ ಸರ್ ಫುಲ್ಲಿ ಟಾಪ್ ಎಂಡ್, ಕಂಪ್ನಿ ಫಿಟೆಡ್, ಮ್ಯಾಗ್ವಿಲ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಓಡಿರೋದು ಅಂದಾಜು ಸರ್ 85 to 90. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಚಾಲೆಂಜ್ ಮಾಡ್ಕೊಡ್ತೀನಿ, 230 240 ಬಜಾರ್ ನಡೀತೈತೆ, 1,65,000 ಕೊಡ್ತೀನಿ. 1,60,000ಕ್ಕೆ 2010 ಮಾಡಲ್ ಡೀಸೆಲ್ ವೇರಿಯಂಟ್ ವರ್ಣ ಗಾಡಿ ಸಿಕ್ಕಿದೆ. ಫೋರ್ಡ್ ಫಿಗೋ ನೋಡೋರ್ಗೆ ಸರ್ ಫೋರ್ಡ್ ಫಿಗೋನು ಇದೆ, 2010 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿರುತ್ತೆ. 2010 ಮಾಡಲ್. ಹೌದು. FC ಇದೆಯಲ್ಲ ಸರ್? ಸರ್ ಅಪ್ಡೇಟ್ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿಯಿಂದಾನೆ ಬಂದಿರೋದಿಲ್ಲ. ಅಂಡ್ ಲೆದರ್ ಅಪಾಲ್ಸರಿ ಕೂಡ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 1,28,000 ಕೊಡ್ತೀನಿ. 1,28,000 ಯಾಕೆ? ಇನ್ನೊಂದು ಕಮ್ಮಿ ಮಾಡಬಹುದಲ್ಲ ಸರ್? 1,25,000 ಕೊಡ್ಲಿ. 1,25,000ಗೆ ಫೋರ್ಡ್ ಫಿಗೋ ಪೆಟ್ರೋಲ್ ವೇರಿಯಂಟ್. ಹೌದು. 2010 ಮಾಡಲ್, ಅದು ಸೆಕೆಂಡ್ ಓನರ್ಶಿಪ್. ಇದ್ರ ಮೇಲೆ ಗೊತ್ತಾಗುತ್ತೆ A to Z ಪ್ರೈಸಿಂಗ್ ಅಲ್ಲಿ ಇದೆ ಅಂತ. ಆಲ್ಮೋಸ್ಟ್ ನೀವು ಒಂದ್ ವರ್ಷ, ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ ಶೋರೂಮ್? ಸರ್ 2-3 ಇಯರ್ಸ್ ಆಯ್ತು. 3 ವರ್ಷ ಆಯ್ತಾ? ಇಷ್ಟು ಬೇಗ 3 ವರ್ಷ ಆಯ್ತು. ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಿದ್ದೀನಿ, ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಮಾಡಿದೀನಿ ಅಂತ. ಅಲ್ಲಿ ನಾನು ಪ್ರೈಸಿಂಗ್ ಅಲ್ಲೇ ಕೊಡ್ತಾ ಬರ್ತಿದ್ದಾರೆ. ಇವಾಗ ಯಾವತ್ತೂ ಪ್ರೈಸಿಂಗ್ ಚೇಂಜ್ ಮಾಡಿಲ್ಲ ಅಂತ ಹೇಳ್ಬೋದು. ಅಂಡ್ ಏನ್ ಹೇಳಕ್ ಬಯಸ್ತೀರಾ ಸರ್? ಅಲ್ಲಿ ಹೋಗೋಕ್ಕಿಂತ ಮುಂಚೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಪ್ರೈಸಿಂಗ್ A to Z ಕಾರ್ ಪಾಯಿಂಟ್ಸ್ ಯಾವಾಗ್ಲೂ ಅಷ್ಟೇ, ಇನ್ನೂ ಒಂದು 10 ಆಫೀಸ್ ಓಪನ್ ಆದ್ರೂ ಪ್ರೈಸಿಂಗ್ ಜಾಸ್ತಿ ಆಗಲ್ಲ, ಒಂದೇ ರೇಟಲ್ಲಿ ಮಾಡ್ಕೊಡ್ತೀವಿ. ಬಟ್ ಇವಾಗ ಒಂದ್ ಸ್ವಲ್ಪ ಚೇಂಜ್ ಆಗಿದೆ. 7 ಸೀಟರ್ ವೆಹಿಕಲ್ ನೋಡಕ್ ಸಿಗುತ್ತೆ ಅಂತ ಹೇಳ್ಬೋದು. 7 ಸೀಟರ್ ಮುಂಚೆಯಿಂದಾನು ಇತ್ತು ಸರ್, ಬಟ್ ಇವಾಗ್ಲೂ ಸಫಾರಿ ಬೇಕು, ಸ್ಕಾರ್ಪಿಯೋ ಬೇಕು ಅಂದ್ರೆ ಎಲ್ಲ ಇದೆ. ಸಫಾರಿ ನೋಡ್ಬೋದು, 2003 ಮಾಡ್ಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ. ಓಕೆ. 2003 ಓನರ್ ಸರ್ ಥರ್ಡ್ ಓನರ್ ಆಗಿರುತ್ತೆ. ಅಂಡ್ 7 ಸೀಟರ್ 8 ಸೀಟರ್ 7 ಸೀಟರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,18,000 ಕೊಡ್ತೀನಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ 7 ಸೀಟರ್ ವೆಹಿಕಲ್ ನೋಡೋರಿಗೆ. ಇನ್ನೊಂದು ಪ್ರೈಸ್ ಸರ್ 1,15,000 ಕೊಡ್ಲಿ ಸರ್, ಮಾಡ್ಕೊಡ್ತೀನಿ. 1,15,000ಕ್ಕೆ ಸಫಾರಿ ಸಿಗ್ತಿರೋದು, ಅದು 7 ಸೀಟರ್. ಯಾರು ದೊಡ್ಡ ಗಾಡಿ ಹೊಡ್ತಿರೋರು ಬನ್ನಿ ಒಂದ್ಸರ್ತಿ ನೋಡಿ. ಹಾಗೆ ಈ ಗಾಡಿ ನೋಡೋದಾದ್ರೆ ಸೇಲ್ ಆಗಿದೆಯಾ ಸರ್? ಇದೆ Hyundai Getz 2005 ಮಾಡಲ್. ಓಕೆ. ಸೆಕೆಂಡ್ ಓನರ್ಶಿಪ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಹೇಳ್ಬೇಕು ಅಂದ್ರೆ ಜಸ್ಟ್ 78,000 ಕೊಡ್ತೀವಿ. 78,000 ಗೆಟ್ಸ್. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕಿದ್ದಾರೆ, ನೋಡಬಹುದು ನಿಮ್ಗೆ. ಹಾಗೆ ಈ ಕಡೆ ಹೋಗೋದಾದ್ರೆ ಇನ್ನೊಂದು ಇರೋದು ಸರ್ ಆಲ್ಟೋ ಮಾಡ್ಲು ಗಾಡಿ ನೋಡಿದವ್ರಿಗೆ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿಯಲ್ಲಿ ಬರುತ್ತೆ ನಿಮ್ಗೆ. ಬೆಂಗಳೂರು ಪಾಸಿಂಗ್ ಆಗಿರೋದು ಆಲ್ಟೋ. ಹೇಳಿ, K10 ಅಲ್ವಾ? ಹೌದು, ಆಲ್ಟೋ K10 2013 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, 85,000 ನೋಡಿದೆ. ಅಂಡ್ FC ಬರುತ್ತೆ ನಿಮ್ಗೆ. ಹೌದು, ಎಲ್ಲ ಟೈರ್ ಕಂಡೀಷನ್ ತೋರಿಸ್ತೀನಿ. ಅಂಡ್ ಆಲ್ಟೋ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. VX ಸರ್? VX ವೇರಿಯಂಟ್ ಆಗಿರುತ್ತೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 230 240 ಇದೆ, 13 ಮಾಡ್ಲಿ ಆ ಬಜಾರ್ ಎಲ್ಲ ಸರ್. 1,88,000 ಕೊಡ್ತೀನಿ. 1,88,000ಕ್ಕೆ 13 ಮಾಡ್ಲಿ ಆಲ್ಟೋ. ಓಕೆ. ಅದು VX ವೇರಿಯಂಟ್. ಹೌದು. ದುಡಿಯೋರ್ಗೆ ಎಲ್ಲೋ ಬರ್ಡ್ ಗಾಡಿ ಕೂಡ ತಂದೀನಿ ಈ ಸತಿ ಸರ್. 2015 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಅಂಡ್ ಟ್ಯಾಕ್ಸ್ ಕೂಡ ರನ್ನಿಂಗ್ ಇದೆ. ಟ್ಯಾಕ್ಸ್ ಕೂಡ ರನ್ನಿಂಗ್ ಇದೆ. ಎಲ್ಲೋ ಬೋರ್ಡ್ ಅಂತಂದ್ರೆ ಓಡಿರೋದು ಎಷ್ಟಾಗಿರುತ್ತೆ ಸರ್? ಅದು 1.5 ಲಕ್ಷ ನೋಡಿದೆ. 1,50,000 ರೆಕಾರ್ಡೆಡ್. ಹೌದು. ಅಂಡ್ ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 1,95,000 ಕೊಡ್ತೀವಿ. 1,95,000ಕ್ಕೆ ಎಲ್ಲೋ ಬೋರ್ಡ್ ಅಕ್ಸೆಂಟ್ ಸಿಕ್ತಿರೋದು. ಅಂಡ್ ಓನರ್ ಎಷ್ಟು ಅಂತ ಹೇಳಿದ್ರೆ ಸರ್? ಸೆಕೆಂಡ್ ಓನರ್, ಅಪ್ ಟು ಡೇಟ್ ಟ್ಯಾಕ್ಸ್ ಕೂಡ ರನ್ನಿಂಗ್ ಇದೆ. ಅಂಡ್ ನಿಮ್ಗೆ ಓಡಿರೋದು ಹೇಳಿದ್ದಾರೆ. ಅದಾದ ನಂತರ ನಿಮ್ಗೆ ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ಸಖತ್ತಾಗಿದೆ. ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಬನ್ನಿ ಮುಂದೆ ಹೆಚ್ಚು ಕಮ್ಮಿ ಮಾಡಿ. ಅಲ್ಲಿ ಒಂದು ಸ್ಯಾಂಟ್ರೋ ನೋಡಿದ್ರೆ ನಿಮ್ಗೆ ಜಿಪ್, ಇನ್ನೊಂದು ಜಿಂಗ್ ಹೋಗೋದಾದ್ರೆ ಒಂದು ಗಾಡಿ ಇರೋದು ಸರ್ ಸ್ಯಾಂಟ್ರೋ ಜಿಂಕ್ 2003 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಕೂಡ ಬರುತ್ತೆ. ಓಕೆ. ಅಂಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು ಮ್ಯಾಕ್ಸಿಮಮ್ 1 ಲ್ಯಾಕ್ ಓಡಿರುತ್ತೆ ಸರ್. 1 ಲಕ್ಷ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದು ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸಿದೀನಿ. ಅಂಡ್ ಪ್ರೊಫೈಲ್ ನಿಮ್ಗೆ ತೋರಿಸಿದೀನಿ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಸ್ಯಾಂಟ್ರೋ ಜಿಂಕ್ ಕೊಟ್ಟರು ಕೂಡ ಕಮ್ಮಿಯಲ್ಲೇ ಕೊಡ್ತೀನಿ, 78,000 ಕೊಡ್ತೀನಿ. 78,000ಗೆ ಮಾಡಲ್ ಸರ್? 2003 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿರೋದು.